ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎರಡನೇ ಬಾರಿ ಸಚಿವ ಸ್ಥಾನ ಸಿಗುತ್ತಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಚಿವನಾಗ್ತೀನಿ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದೀನಿ ಅಂತ ಹೇಳಿ ಬೆಳಗಾವಿಯಲ್ಲಿ ಶಾಸಕ ಅಶೋಕ್ ಪಟ್ಟಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆಶಿ ಅವರು ನಮ್ಮ ಸ್ನೇಹಿತರು, ಅವರು ನನ್ನ ಅತ್ಯಾಪ್ತರು ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಮನವಿ ಇದೆ ಅಂತ ಹೇಳಿ ಪಟ್ಟಣ್ಣ ಅವರು ಹೇಳಿರುವಂಥದ್ದು. ಬರುವ ಸಂಪುಟ ವಿಸ್ತರಣೆಯಲ್ಲಿ ಈಗ ಉಪಜಾತಿಯನ್ನ ನೋಡ್ತಿದ್ದಾರೆ, ಹೀಗಾಗಿ ಸಮಸ್ಯೆ ಆಗಿದೆ. ಆದರೂ ಕೂಡ ನಾನು ಸಚಿವನಾಗ್ತೇನೆ ಅನ್ನುವಂಥ ನಿರೀಕ್ಷೆ ಇದೆ ಅಂತ ಹೇಳಿ ತಮಗಿರುವಂತಹ ಒಂದು ಭರವಸೆ ಏನಿದೆ ಅದನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಬರೀ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಕೂಡ ನಮ್ಮ ಸ್ನೇಹಿತ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಸಚಿವನಾಗುವ ಭರವಸೆ ಇದೆ, ಆದರೆ ಏನಾಗುತ್ತೆ ಕಾದು ನೋಡಬೇಕು. ಸಚಿವ ಸಂಪುಟ ತಡವಾಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಆದರೆ ತಾನು ಮತ್ತೊಮ್ಮೆ ಸಚಿವನಾಗುವಂತ ಆಕಾಂಕ್ಷೆ ತನಗಿದೆ ಅನ್ನುವುದನ್ನ ವ್ಯಕ್ತಪಡಿಸಿದ್ದಾರೆ. ಏನೇನಿಗೆ ಮುಖ್ಯಮಂತ್ರಿಗಳು ಬರ್ತಾ ಇರೋದೇ ಬರ ಎಲ್ಲ ಬಂದಿದೆ, ನೀರಾವರಿ ತೊಂದರೆ ಇದೆ, ಎಲ್ಲ ಸಾಲ್ವ್ ಮಾಡಕ್ಕೆ ಈ ಡಿವಿಷನ್ ಮೀಟಿಂಗ್ ಕರೆದು ಈ ಡಿವಿಷನ್ ಏನೇನು ಆಗ್ಬೇಕು, ಅಭಿವೃದ್ಧಿ ವರ್ಕು, ನೀರು ಕುಡಿಯಕ್ಕೆ ನೀರಿದೆ ಏನು ಸಂಬಂಧ ಇದೆ ಅದನ್ನೆಲ್ಲ ಸರಿ ಮಾಡಿ ಎಲ್ಲ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟು ಯಾರಿಗೂ ಏನು ಕುಡಿಯೋ ನೀರಾಗ್ಲಿ ಬೇರೆ ಯಾವುದಕ್ಕೂ ತೊಂದರೆ ಆಗದಾಗ ನೋಡ್ಕೋಬೇಕು ಅಂತ ಅವರೆಲ್ಲ ಆಫೀಸರ್ಸ್ಗೆ ಹೇಳೋಕ್ಕೋಸ್ಕರ ನಮ್ಗೆಲ್ಲ ಮೀಟಿಂಗ್ ಕರೆದಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ತಾವೊಬ್ಬ ಹಿರಿಯ ನಾಯಕರು, ಅನೇಕ ಬಾರಿ ಶಾಸಕರಾಗಿದ್ರಿ, ಮಂತ್ರಿ ಆಗ್ಬೇಕಂತ ಹೇಳಿ ಅನೇಕ ಆಸೆ ಇಟ್ಕೊಂಡಿದ್ರಿ. ಹೋದ್ ಸಿದ್ದರಾಮಯ್ಯ ಇದರಲ್ಲೇನೆ ಕ್ಯಾಬಿನೆಟ್ ನಲ್ಲಿ ಆಗ್ಬೇಕಾಗಿತ್ತು, ಆ ನಿರೀಕ್ಷೆಯಲ್ಲಿ ಖುಷಿ ಆಯ್ತು. ಈ ಅಪ್ಕಮಿಂಗ್ ಇದರಲ್ಲೇನೋ ಆಗ್ತೀರಾ ಅಂತ ಹೇಳಿ ಅಪ್ಕಮಿಂಗ್ ಆಗೇ ಆಗ್ತೀನಿ ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ. ಏನಾಗಿದೆ ಇಲ್ಲಿ ಬರ್ತಾ ಬರ್ತಾ ಜಾತಿ ಒಂದೇ ನಡೀತಾ ಇಲ್ಲ, ಉಪಜಾತಿ ಅಂತ ಶುರು ಮಾಡ್ಬಿಡ್ರೆ ಅದ್ರಾಗೆ ಬಣಜಿಗರು ಪಂಚಮಸಾಲೆ ಅಂತ ಶುರು ಮಾಡಿ ಹಂಗಾಗಿ ನಾನು ಸ್ವಲ್ಪ ಹಿಂದೇಟ್ ಆಗ್ತಾ ಇದೆ. ಹೊರತಾಗಿ ನಾನು ಹೇಳಿದ್ದೀನಿ ಜಾತಿನೇ ನೋಡಕೋಬಿಡಿ, ಯಾರ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೋ ಮೊದಲಿಂದ ಯಾರ ಪಕ್ಷಕ್ಕೆ ದುಡಿದಾರೋ ಅಂತವ್ರಿಗೆ ಮಂತ್ರಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿರೀಕ್ಷೆ ಇಟ್ಕೋಬಹುದು, ನಾವು ನಿರೀಕ್ಷೆ ಅವ್ರಿಗೆ ಇದೀವಿ, ಗ್ಯಾರಂಟಿ ಆಗ್ಬೋದು ಅಂತ ನೆನ್ಸ್ಕೊಂಡಿದ್ವಿ. ಆಗತ್ತ ಬಿಡುತ್ತಾ? ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿದ್ರಿ, ಈಗಲೂ ಅತ್ಯಾಪ್ತಾರ. ಡಿ.ಕೆ. ಶಿವಕುಮಾರ್ ಅಪ್ತಾಪ್ತಾರೆ, ನಾವೆಲ್ಲ ಡಿ.ಕೆ. ಶಿವಕುಮಾರ್ ನಾವೆಲ್ಲ ಹಳೆ ಫ್ರೆಂಡ್ಸ್. ಇವ್ರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಮೊದಲಿಂದ ನಾವು ಫ್ರೆಂಡ್ಸ್ ಆಗಿದ್ದೇ ಇದೀವಿ. ಮುಖ್ಯಮಂತ್ರಿ